ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೊಯೋಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಏನಂತಂದ್ರೆ SSLC ಮಾಡಿರೋರಿಗೆ ಇಲ್ಲಿ ಏನಂತಂದ್ರೆ ಟೊಯೋಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಉಚಿತ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಏನು ಎದುರ ಬಗ್ಗೆ ಅಂತಂದ್ರೆ ಆಟೋಮೊಬೈಲ್ ವೆಲ್ಡಿಂಗ್ ಬಗ್ಗೆ, ಆಟೋಮೊಬೈಲ್ ಪೇಂಟಿಂಗ್ ಬಗ್ಗೆ, ಆಟೋಮೊಬೈಲ್ ಅಸೆಂಬ್ಲಿ ಬಗ್ಗೆ, ಮೆಕಾಟ್ರಾನಿಕ್ಸ್ ಬಗ್ಗೆ ನಿಮ್ಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರೆಲ್ಲ ಅರ್ಹರು ಅಂತಂದ್ರೆ ಇಲ್ಲಿ SSLC ಪಾಸ್ ಮಾಡಿರ್ಬೇಕು, 16ರಿಂದ 17 ವರ್ಷ ಆಗಿರ್ಬೇಕು ಅಂತವ್ರು ಅಪ್ಲೈ ಮಾಡ್ಬೋದು. ಇದನ್ನ SSLC ಪರ್ಸೆಂಟೇಜ್ ಬಂದ್ಬಿಟ್ಟು 50% ಆಗಿರ್ಬೇಕು. ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ಬಂದ್ಬಿಟ್ಟು 45% ಆಗಿರ್ಬೇಕು. ಇಲ್ಲಿ ನೋಡ್ರಿ, ಈ ಕೋರ್ಸ್ ನ ಏನಂತಂದ್ರೆ 3 ವರ್ಷ ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಸ್ಪೆಷಲಿ ಏನಂತಂದ್ರೆ ರೂರಲ್ ಏರಿಯಾ ಜನರಿಗೆ ಒಳ್ಳೆ ಸುವರ್ಣಾವಕಾಶ ಅನ್ಬೋದು. ಅವರಿಗೆ ಫ್ರೀ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವ್ಯಾವ ತರದ ಟ್ರೈನಿಂಗ್ ಅಂತಂದ್ರೆ ಆಟೋಮೊಬೈಲ್ ವೆಲ್ಡಿಂಗ್ ಬಗ್ಗೆ, ಇಲ್ಲಿ ನೋಡ್ರಿ ಮೇಲು ಫಿಮೇಲು ಇಬ್ರು ಅಪ್ಲೈ ಮಾಡಬಹುದು. ಇಲ್ಲಿ ಆಟೋಮೊಬೈಲ್ ವೆಲ್ಡಿಂಗ್ ಬಗ್ಗೆ, ಆಟೋಮೊಬೈಲ್ ಪೇಂಟಿಂಗ್ ಬಗ್ಗೆ, ಆಟೋಮೊಬೈಲ್ ಅಸೆಂಬ್ಲಿ ಬಗ್ಗೆ, ಮೆಕಾಟ್ರಾನಿಕ್ಸ್ ಬಗ್ಗೆ ಇವೆಲ್ಲ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಸರ್ಟಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಸರ್ಟಿಫಿಕೇಶನ್ ಜೊತೆ ಜಾಬ್ ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, NAC ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್, ಆಟೋಮೋಟಿವ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇಂದ SD ಸರ್ಟಿಫಿಕೇಟ್, ಟೊಯೋಟಾ ಇಂದ ಅದನ್ನ ನಿಮ್ಗೆ ಈ ಕೋರ್ಸ್ ನ ಪೂರ್ಣಗೊಳಿಸಿದ್ರೆ ನಿಮ್ಗೆ ಫ್ರೀ ಸರ್ಟಿಫಿಕೇಟ್ ಕೊಡ್ತಾ ಹೋಗ್ತಾರೆ. ಇದು ಫೆಸಿಲಿಟಿ ಬಂದ್ಬಿಟ್ಟು ನಿಮ್ಗೆ ಯಾವ್ಯಾವ ತರದೆಲ್ಲ ಫೆಸಿಲಿಟಿ ಅಂತ ಫ್ರೀ ಇರುತ್ತೆ ಅಂತಂದ್ರೆ ಎಜುಕೇಶನ್ ಕೊಡ್ತಾ ಹೋಗ್ತಾರೆ, ಜೊತೆಗೆ ಟ್ರೈನಿಂಗು ಫ್ರೀ ಕೊಡ್ತಾ ಹೋಗ್ತಾರೆ, ಫುಡ್, ಹಾಸ್ಟೆಲ್, ಇಲ್ಲಿ ಸ್ಟೈಪಂಡು ಕೊಡ್ತಾ ಹೋಗ್ತಾರೆ ನಿಮ್ಗೆ. ಇಲ್ಲಿ ನೀವು ಯಾವ ತರ ಅಪ್ಲೈ ಮಾಡ್ಬೇಕಂತಂದ್ರೆ ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಒಂದು ಲಿಂಕ್ ಬರುತ್ತೆ. ಅದ್ರ ಮೂಲಕ ನೀವು ಆನ್ಲೈನ್ ಅಪ್ಲೈನು ಮಾಡ್ಬೋದು. ಇಲ್ಲಿ ನೋಡ್ರಿ, ನೀವು ಅಪ್ಲೈ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನೇನಂತಂದ್ರೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರ್ಬೇಕಂತಂದ್ರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ಇಂಟರ್ನೆಟ್ ಕಾಪಿ ಇದ್ರೂ ನಡೀತತೆ. ಮತ್ತೆ ಎಲಿಜಿಬಲ್ ಕ್ಯಾಂಡಿಡೇಟ್ ನ ಏನಂತಂದ್ರೆ ನಿಮ್ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ನ ಫೋನ್ ಮೂಲಕ ಸೆಲೆಕ್ಟ್ ಆದವರಿಗೆ ಕಾಲು ಮಾಡ್ತಾ ಹೋಗ್ತಾರೆ. ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ನೋಡ್ರಿ, ಈ ಲಿಂಕ್ ಮುಖಾಂತರ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಆ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಫಾರ್ಮ್ ಬರ್ತಾ ಹೋಗುತ್ತೆ, ಅದನ್ನು ಫಿಲ್ ಮಾಡಬಹುದು. ನಿಮ್ಗೆ ಹೆಚ್ಚಿನ ಮಾಹಿತಿ ಬಗ್ಗೆ ಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನೇನೆಲ್ಲ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಯಾವ ರೀತಿ ಫಾರ್ಮ್ ಸಲ್ಲಿಸಬಹುದು ಅಂತಂದು ನಾನು ಇಲ್ಲಿ ತೋರ್ಸಲು ಹೋಗ್ತೀನಿ ನಿಮ್ಗೆ ಹೇಗೆ ಅಂತಂದು. ನಾನು ಈ ಫಾರ್ಮ್ ನ ಲಿಂಕ್ ನ ನಾನು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಏನಂತಂದ್ರೆ ಬಿಡದಿಯಲ್ಲಿ ನೋಡ್ರಿ, ಇಲ್ಲಿ ನೀವು ಆನ್ಲೈನ್ ಅಪ್ಲೈ ಮಾಡಿದ್ರೆ ನಿಮಗೆ ಬಿಡದಿಯಲ್ಲಿ 17 ಮೇ 2025 ಬೆಂಗಳೂರಲ್ಲಿ ಟೊಯೋಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ರಾಮನಗರ ತಾಲೂಕು, ಬೆಂಗಳೂರಲ್ಲಿ ಅಲ್ಲಿ ಇಂಟರ್ವ್ಯೂ ಇರಬೇಕಾಗುತ್ತೆ ನೀವು. ಇಲ್ಲಿ ಶಿವಮೊಗ್ಗದಲ್ಲಿ ಬಂದ್ಬಿಟ್ರೆ 17 ಮೇ 2025 ಅಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೈಸ್ಕೂಲ್ ಸೆಕ್ಷನ್, BH ರೋಡ್, ಶಿವಮೊಗ್ಗ, ನಿಯರ್ ಮೀನಾಕ್ಷಿ ಭವನ್, ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಇರ್ತಾ ಹೋಗುತ್ತೆ. ತುಮಕೂರಲ್ಲಿ ಬಂದ್ಬಿಟ್ಟು ಚೇತನ ವಿದ್ಯಾಮಂದಿರ, KV ಮೇನ್ ರೋಡ್, ಹೊರಪೇಟೆ, ಈ ತುಮಕೂರಲ್ಲಿ ಇದೆ. ಇಲ್ಲಿ ಹಾಸನಲ್ಲಿ ಬಂದ್ಬಿಟ್ಟು 18, 17 ಇಲ್ಲಿ ಕರೆಕ್ಟ್ ಆಗಿ ಕಾಣ್ತಿಲ್ಲ. ನೀವು ಫಾರ್ಮ್ ನ ಫಿಲ್ ಅಪ್ ಮಾಡಿದ್ರೆ ನಿಮ್ಗೆ ಅವ್ರು ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹುಬ್ಬಳ್ಳಿ ಬಂದ್ಬಿಟ್ಟು 18 KLE ಸೊಸೈಟಿ, ಶ್ರೀಮತಿ CJ ಮುನವಳ್ಳಿ ಪಾಲಿಟೆಕ್ನಿಕ್, ಅಲ್ಲಿ ನಿಮ್ಗೆ ಏನಂತಂದ್ರೆ ಇಂಟರ್ವ್ಯೂ ಇರ್ತಾ ಹೋಗುತ್ತೆ. ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ನಾನು ಈಗ ಈ ಫಾರ್ಮ್ ನ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಫಾರ್ಮ್ ನ ಅಪ್ ಮಾಡಿದಾಗ ನಿಮ್ಗೆ ಯಾವ ಲೊಕೇಶನ್ ಇಂಟರ್ವ್ಯೂ ಇದೆ ಅಂತ ನಾನು ಹೇಳಿದೀನಿ. ಅಲ್ಲಿ ನೀವು ಏನಂತಂದ್ರೆ ನಿಮ್ಗೆ ಒಂದು ರಿಟರ್ನ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನೀವು ಏನಂತಂದ್ರೆ SSLC ಇಂಟರ್ನೆಟ್ ಕಾಪಿ ಮಾರ್ಕ್ಸ್ ಕಾರ್ಡ್ ತಗೋಬೇಕಾಗುತ್ತೆ, ಆಧಾರ್ ಕಾರ್ಡ್ ನ ತಗೋಬೇಕಾಗುತ್ತೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಈ ಫಾರ್ಮ್ ನ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಆನ್ಲೈನ್ ಫಾರ್ಮ್ ನ ಅಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಈ ತರ ಈ ಫಾರ್ಮ್ ನ ಲಿಂಕ್ ನ ವಿಸಿಟ್ ಮಾಡಿದ್ರೆ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ, ಇಲ್ಲಿ ಸ್ಟಾರ್ಟ್ ನೋ ಅಂತ ಕೊಟ್ಟು ಇಲ್ಲಿ ನೋಡ್ರಿ, ಹೆಂಗೆ ನೀವು ಇದನ್ನ ಗೊತ್ತಾಯ್ತು ನಿಮ್ಗೆ ಈ ತರಬೇತಿ ಸಂಸ್ಥೆ ಬಗ್ಗೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೀವು ಯಾವ ತರ ಕಂಡು ಹಿಡಿದ್ರಿ ಅಂತ ಇದನ್ನೆಲ್ಲ ಟಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇದನ್ನ ನಿಮ್ಮ ಹೆಸರನ್ನ ತುಂಬಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಎಷ್ಟು ಡೇಟ್ ಆಫ್ ಬರ್ತ್ ಇದೆ ಇದನ್ನ ಅಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಫಾದರ್ಸ್ ನೇಮ್ ನ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಅಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ತಾಲೂಕು, ನಾನು ಹೇಳ್ದಂಗೆ ಇದು ರೂರಲ್ ಸ್ಟೂಡೆಂಟ್ಸ್ ಗೆ ಅಷ್ಟೇ ಇರೋದ್ರಿಂದ ನೀವು ರೂರಲ್ ಸ್ಟೂಡೆಂಟ್ಸ್ ನ ಇದನ್ನ ನಿಮ್ಮ ಯಾವ ತಾಲೂಕು, ಯಾವ ಜಿಲ್ಲೆ, ಮತ್ತೆ ಮೊಬೈಲ್ ನಂಬರ್, ನಿಮ್ಮ ವಾಟ್ಸ್ಆಪ್ ನಂಬರ್ನ ಅಥವಾ ಮೊಬೈಲ್ ನಂಬರ್ನ ಇಲ್ಲಿ ನಮೂದಿಸಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಂದು ಇಲ್ಲಿ
ಫಿಲ್ ಅಪ್ ಮಾಡ್ಬೇಕತ್ತೆ. SSLC ಸೈನ್ಸ್ ಮಾರ್ಕ್ಸ್ ಎಷ್ಟು ಬಂದಿದೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಎಷ್ಟು ಬಂದಿದೆ, ಇದನ್ನೆಲ್ಲ ಫಿಲ್ ಅಪ್ ಮಾಡ್ಬೇಕತ್ತೆ. ನೆಕ್ಸ್ಟ್ ಏನಿಲ್ಲ, ಇಲ್ಲಿ ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇಲ್ಲಿ ಫಿಲ್ ಅಪ್ ಮಾಡ್ಬೇಕತ್ತೆ. ನೆಕ್ಸ್ಟ್ ನಿಮ್ಮ ಜೆಂಡರ್ ಮೇಲ್ ಆಫ್ ಫಿಮೇಲ್ ಇಬ್ರು ಅಪ್ಲೈ ಮಾಡ್ಬೋದು, ಇಲ್ಲಿ ಮೇಲ್ ಆಫ್ ಫಿಮೇಲ್ ಅಂತ ತುಂಬೋದು. ನೆಕ್ಸ್ಟ್ ಇಲ್ಲಿ ನೀವು ಯಾವ ಈ ಲೊಕೇಶನ್ ನಿಮ್ಗೆ ಹತ್ರ ಆಗುತ್ತೆ ಅದನ್ನ ಇಲ್ಲಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ತುಮಕೂರ್ನವ್ರಿದ್ರೆ ತುಮಕೂರು, ಶಿವಮೊಗ್ಗದವರಿದ್ರೆ ಶಿವಮೊಗ್ಗದವರು, ಹುಬ್ಳಿ ಇದ್ದರು ಹುಬ್ಳಿ. ನೀವು ಯಾವ ಇಂಟರ್ವ್ಯೂ ಲೊಕೇಶನ್ ಪ್ರಿಫರ್ ಮಾಡ್ತೀರಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಿಲ್ಲ, ಅಗ್ರಿ ಅಂತ ಕೊಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ನೀವು ಸಬ್ಮಿಟ್ ಮಾಡಿದಾಗ ನಿಮ್ಮ PDF ಬರ್ತಾ ಹೋಗುತ್ತೆ, ಅದನ್ನ ನೀವು ಪ್ರಿಂಟ್ ಔಟ್ ತೆಗೆದು ಇಟ್ಕೋಬೇಕಾಗತ್ತೆ. ನಾನು ಹೇಳ್ದಂಗೆ ನೀವು ಏನಾದ್ರೂ ಡೌಟ್ ಇದ್ರೆ ಆ ವೆಬ್ಸೈಟ್ ವಿಸಿಟ್ ಮಾಡಬೇಕಾದ್ರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ, ಅಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.